ಸರ್ ಈಗ AI ಇಂಪ್ಯಾಕ್ಟ್ ಮೀಟಿಂಗ್ ಆಗ್ತಾ ಇದೆ. ಈಗ ಕರ್ನಾಟಕದ ಬಗ್ಗೆ ಏನು ನಡೀತಾ ಇದೆ ಮತ್ತು ಕರ್ನಾಟಕ ಏನು ನಿರೀಕ್ಷೆಗಳನ್ನು ಇಟ್ಕೋಬೋದು? ನೋಡಿ, ಕರ್ನಾಟಕಕ್ಕೆ ಮತ್ತು ನೀವು ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ಇಡೀ ವಿಶ್ವದಲ್ಲಿ AI ಸ್ಕಿಲ್ ಸೆಟ್ಸ್ನಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ, ಮೂರನೇ ಸ್ಥಾನದಲ್ಲಿದ್ದೀವಿ. ಮತ್ತು AI ಅಡಾಪ್ಷನ್ನಲ್ಲಿ ನಂಬರ್ 5ನಲ್ಲಿದ್ದೀವಿ ವಿಶ್ವದಲ್ಲೇ. ಮತ್ತು ಇತ್ತೀಚೆಗೆ ತಾವು ಗಮನಿಸಿರ್ಬೋದು, ಕಳೆದ ಒಂದು ತಿಂಗಳಲ್ಲಿ harvey.ai ಇರ್ಬೋದು, ಡಿಸ್ನಿ ಇರ್ಬೋದು, ಮೈಕ್ರೋಸಾಫ್ಟು, ಗೂಗಲ್ಲು ಮತ್ತು ವಿಶೇಷವಾಗಿ ಆಂಥ್ರೋಪಿಕ್, ಇವಾಗೇನು ವಿಶ್ವದ ಅತ್ಯಂತ ದೊಡ್ಡ AI ಕಂಪನಿ ಇದೆ, ಅವರೆಲ್ಲರೂ ಕೂಡ ಕರ್ನಾಟಕಕ್ಕೆ ಅವರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ನಮ್ಮ ನೀತಿ ಇರ್ಬೋದು, ನಮ್ಮ ಮಾನವ ಸಂಪನ್ಮೂಲ ಇರ್ಬೋದು, ಮತ್ತು ಬಂಡವಾಳ ಆಕರ್ಷಣೆ ಮಾಡುವ ವಾತಾವರಣ ಇರ್ಬೋದು ನೋಡಿಬಿಟ್ಟು ಇವತ್ತು ಇವರೆಲ್ಲರೂ ಬಂದಿದ್ದಾರೆ. ಸೊ ಇವತ್ತು AI ಸಮಿಟ್ನಲ್ಲಿ ಏನು ಡೆಲ್ಲಿನಲ್ಲಿ ನಡೀತಾ ಇದೆ, ಇಲ್ಲಿ ನಾವು ಇವತ್ತು ಕರ್ನಾಟಕ ಭವನದಲ್ಲಿ ಸರಣಿ ಮೀಟಿಂಗ್ಗಳನ್ನು ಮಾಡಿದ್ದೀವಿ. ಫ್ರಾನ್ಸ್ ಇರ್ಬೋದು, ಜರ್ಮನಿ ಇರ್ಬೋದು, ಅಮೇರಿಕಾ ಇರ್ಬೋದು, ಸೈಪ್ರಸ್ ಅಂತ ಸಣ್ಣ ದೇಶಗಳಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ರಾಜ್ಯದ ಮಾನವ ಸಂಪನ್ಮೂಲ ಮತ್ತು ನಮ್ಮಲ್ಲಿರುವಂಥ ಆವಿಷ್ಕಾರದ ವಾತಾವರಣದ ಜೊತೆ ಕೈ ಜೋಡಿಸ್ಬೇಕು ಅಂತ ಮುಂದಾಗಿದ್ದಾರೆ. ಕೆಲವು ಒಪ್ಪಂದಗಳು ಕೂಡ ನಾವು ಇವತ್ತು ಸೈನ್ ಮಾಡಿದ್ದೇವೆ. ಸೊ ಇದನ್ನೆಲ್ಲನೂ ನೋಡಿದ್ರೆ ಮುಂಬರುವ ದಿನಗಳಲ್ಲಿ ಕರ್ನಾಟಕ ಇಡೀ ವಿಶ್ವದಲ್ಲೇ ಪ್ರಥಮ ಸ್ಥಾನ ಗಳಿಸುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ನನಗಿಲ್ಲ. ಸರ್ ಈಗ AI ಇಂಪ್ಯಾಕ್ಟ್ ಮೀಟಿಂಗ್ ಆಗ್ತಾ ಇದೆ. ಈಗ ಕರ್ನಾಟಕದ ಬಗ್ಗೆ ಏನು ನಡೀತಾ ಇದೆ ಮತ್ತು ಕರ್ನಾಟಕ ಏನು ನಿರೀಕ್ಷೆಗಳನ್ನು ಇಟ್ಕೋಬೋದು? ನೋಡಿ, ಕರ್ನಾಟಕಕ್ಕೆ ಮತ್ತು ನೀವು ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ಇಡೀ ವಿಶ್ವದಲ್ಲಿ AI ಸ್ಕಿಲ್ ಸೆಟ್ಸ್ನಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ, ಮೂರನೇ ಸ್ಥಾನದಲ್ಲಿದ್ದೀವಿ. ಮತ್ತು AI ಅಡಾಪ್ಷನ್ನಲ್ಲಿ ನಂಬರ್ 5ನಲ್ಲಿದ್ದೀವಿ ವಿಶ್ವದಲ್ಲೇ. ಮತ್ತು ಇತ್ತೀಚೆಗೆ ತಾವು ಗಮನಿಸಿರ್ಬೋದು, ಕಳೆದ ಒಂದು ತಿಂಗಳಲ್ಲಿ harvey.ai ಇರ್ಬೋದು, ಡಿಸ್ನಿ ಇರ್ಬೋದು, ಮೈಕ್ರೋಸಾಫ್ಟು, ಗೂಗಲ್ಲು ಮತ್ತು ವಿಶೇಷವಾಗಿ ಆಂಥ್ರೋಪಿಕ್, ಇವಾಗೇನು ವಿಶ್ವದ ಅತ್ಯಂತ ದೊಡ್ಡ AI ಕಂಪನಿ ಇದೆ, ಅವರೆಲ್ಲರೂ ಕೂಡ ಕರ್ನಾಟಕಕ್ಕೆ ಅವರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ನಮ್ಮ ನೀತಿ ಇರ್ಬೋದು, ನಮ್ಮ ಮಾನವ ಸಂಪನ್ಮೂಲ ಇರ್ಬೋದು, ಮತ್ತು ಬಂಡವಾಳ ಆಕರ್ಷಣೆ ಮಾಡುವ ವಾತಾವರಣ ಇರ್ಬೋದು ನೋಡಿಬಿಟ್ಟು ಇವತ್ತು ಇವರೆಲ್ಲರೂ ಬಂದಿದ್ದಾರೆ. ಸೊ ಇವತ್ತು AI ಸಮಿಟ್ನಲ್ಲಿ ಏನು ಡೆಲ್ಲಿನಲ್ಲಿ ನಡೀತಾ ಇದೆ, ಇಲ್ಲಿ ನಾವು ಇವತ್ತು ಕರ್ನಾಟಕ ಭವನದಲ್ಲಿ ಸರಣಿ ಮೀಟಿಂಗ್ಗಳನ್ನು ಮಾಡಿದ್ದೀವಿ. ಫ್ರಾನ್ಸ್ ಇರ್ಬೋದು, ಜರ್ಮನಿ ಇರ್ಬೋದು, ಅಮೇರಿಕಾ ಇರ್ಬೋದು, ಸೈಪ್ರಸ್ ಅಂತ ಸಣ್ಣ ದೇಶಗಳಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ರಾಜ್ಯದ ಮಾನವ ಸಂಪನ್ಮೂಲ ಮತ್ತು ನಮ್ಮಲ್ಲಿರುವಂಥ ಆವಿಷ್ಕಾರದ ವಾತಾವರಣದ ಜೊತೆ ಕೈ ಜೋಡಿಸ್ಬೇಕು ಅಂತ ಮುಂದಾಗಿದ್ದಾರೆ. ಕೆಲವು ಒಪ್ಪಂದಗಳು ಕೂಡ ನಾವು ಇವತ್ತು ಸೈನ್ ಮಾಡಿದ್ದೇವೆ. ಸೊ ಇದನ್ನೆಲ್ಲನೂ ನೋಡಿದ್ರೆ ಮುಂಬರುವ ದಿನಗಳಲ್ಲಿ ಕರ್ನಾಟಕ ಇಡೀ ವಿಶ್ವದಲ್ಲೇ ಪ್ರಥಮ ಸ್ಥಾನ ಗಳಿಸುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ನನಗಿಲ್ಲ.